ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ದರ್ಶನ್ಗೆ ಬೆನ್ನು ನೋವು ಕಾಡ್ತಾ ಇದೆ. ದರ್ಶನ್ ನೋಡೋದಕ್ಕೆ ಇವತ್ತು ಜೈಲಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ವಿಜಯಲಕ್ಷ್ಮಿ. 8ನೇ ಬಾರಿಗೆ ದರ್ಶನ್ ನೋಡೋದಕ್ಕೆ ವಿಜಯಲಕ್ಷ್ಮಿ ಬಂದಿದ್ದಾರೆ ಬಳ್ಳಾರಿ ಜೈಲಿಗೆ. ವಿಜಯಲಕ್ಷ್ಮಿ ಆಪ್ತರಾದ ಅನುಷಾ ಶೆಟ್ಟಿ ಸೇರಿ 3 ಬಳ್ಳಾರಿ ಜೈಲಿಗೆ ದರ್ಶನ್ ಮೀಟ್ ಮಾಡೋದಕ್ಕೆ ಬಂದಿದ್ದಾರೆ. ಬೇಕರಿ ತಿನಿಸು, ಡ್ರೈ ಫ್ರೂಟ್ಸ್, ಬಟ್ಟೆಯನ್ನ ತಂದಿದ್ದಾರೆ ವಿಜಯಲಕ್ಷ್ಮಿ. 8ನೇ ಬಾರಿಗೆ ದರ್ಶನ್ ಅವರನ್ನ ಮೀಟ್ ಮಾಡ್ತಾ ಇರೋದು ಜೈಲಲ್ಲಿ ವಿಜಯಲಕ್ಷ್ಮಿ. ಬೆನ್ನು ನೋವಿಗೆ ಸ್ಕ್ಯಾನಿಂಗ್ ಅನ್ನ ಮಾಡಿಸ್ಕೊಳ್ಳಿ ಅಂತ ವೈದ್ಯರು ಹೇಳಿದ್ರು. ಆದ್ರೆ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಿಲ್ಲ ಅಂತ ದರ್ಶನ್ ನಿರಾಕರಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ವಿಜಯಲಕ್ಷ್ಮಿ ಅವರು ಅವರ ಆಪ್ತರಾದಂತಹ ಅನುಷಾ ಶೆಟ್ಟಿ ಸೇರಿ 3 ಜೊತೆಗೆ ಬಳ್ಳಾರಿ ಜೈಲಿಗೆ ಬಂದಿರುವಂತಹ ದೃಶ್ಯ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ವಿಜಯಲಕ್ಷ್ಮಿ ಅವರು ಇವತ್ತು ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ ದರ್ಶನ್ನ ಮೀಟ್ ಮಾಡೋದಕ್ಕೆ ಅಂತ. ಮೀಟ್ ಮಾಡಿದ್ ಆಗಿದೆಯಾ? ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಪ್ರಗತಿ, ಈಗಾಗಲೇ ಹೇಳಿದಂತೆ ಏನು ಬಳ್ಳಾರಿ ಜೈಲಿಗೆ ದರ್ಶನ್ ಅವರು ಒಂದು ಸರಿಸುಮಾರಾಗಿ 40 ದಿನಗಳು ಕಳೆಯುತ್ತವಂತೂ. ಈ 40 ದಿನದಲ್ಲಿ ವಿಜಯಲಕ್ಷ್ಮಿ ಅವರು 8ನೇ ಬಾರಿ ಇದೀಗ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ಈ ಬಾರಿ ವಿಶೇಷವಾಗಿ ಮತ್ತೆ 2 ಹೆಣ್ಮಕ್ಳು ಅಂದ್ರೆ ಮತ್ತೆ 2 ಮಹಿಳೆಯರು ತಮ್ಮ ಆಪ್ತರಾಗಿರ್ತಕ್ಕಂಥ ಕ್ರೇಸಿ ಮತ್ತು ಅನುಷಾ ಶೆಟ್ಟಿ ಅನ್ನಂತ 2 ಮಹಿಳೆಯರನ್ನು ಕೂಡ ಕರೆದುಕೊಂಡು ಬಂದಿದ್ದಾರೆ. ಅವರು ದರ್ಶನ್ ಅವರ ಸಂಬಂಧಿಗಳು ಅಥವಾ ವಿಜಯಲಕ್ಷ್ಮಿ ಅವರ ಸಂಬಂಧಿಗಳು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಇದೀಗ ಏನು ಸಂದರ್ಶಕರ ಕೊಠಡಿಯಲ್ಲಿ ದರ್ಶನ್ಗಾಗಿ ಏನು ಕಾಯ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಕಳೆದ 1 ವಾರದಿಂದ ಕೂಡ ದರ್ಶನ್ ಅವರಿಗೆ ಬೆನ್ನಲ್ಲಿ ನೋವು ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲೇ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅದಕ್ಕೆ ಹೆಚ್ಚುವರಿ ಚಿಕಿತ್ಸೆ ಪಡೆಯಬೇಕು ಅನ್ನೋಂತ ಮಾತನ್ನು ಇಲ್ಲಿರ್ತಕ್ಕಂಥ ವೈದ್ಯರು ಹೇಳಿದ್ದಾರೆ. ಆದ್ರೆ ಅದ್ಯಾವುದಕ್ಕೂ ಕೂಡ ದರ್ಶನ್ ಒಪ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವ್ರಿಗೆ ಬೇಲ್ ಆಗುತ್ತೆ, ಬೇಲ್ ಆದ ತಕ್ಷಣ ಹೊರಗಡೆ ಹೋಗ್ತೀನಿ, ಹೊರಗಡೆ ಹೋದ್ಮೇಲೆ ಬೆಂಗಳೂರಲ್ಲೇ ಚಿಕಿತ್ಸೆಯನ್ನು ಪಡಿತೇನೆ ಅನ್ನೋಂತ ಮಾತನ್ನು ಕೂಡ ಇಲ್ಲಿರ್ತಕ್ಕಂಥ ದರ್ಶನ್ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಏನು ದರ್ಶನ್ ಅವರ ಆರೋಗ್ಯದ ವಿಚಾರವಾಗಿ ಏನು ಇಲ್ಲಿರ್ತಕ್ಕಂಥ ಜೈಲು ಸಿಬ್ಬಂದಿಗೂ ಸಾಕಷ್ಟು ಇರಿಸುಮುರುಸಾಗ್ತಾ ಇದೆ. ಯಾಕಂದ್ರೆ ಜೈಲಿನ ಒಳಗೆ ಇದ್ದಾಗ ಯಾವ್ದಾದ್ರು ಹೆಚ್ಚುವರಿ ತೊಂದರೆ ಆಗ್ಬಾರ್ದು ಅನ್ನೋಂತ ಒಂದ್ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸವಲತ್ತನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಸವಲತ್ತನ್ನು ನೀಡಿದ್ರು ಕೂಡ ದರ್ಶನ್ ಅವರು ಹೆಚ್ಚುವರಿ ಫೆಸಿಲಿಟಿ ಬೇಡ ಅಂತಿದ್ದಾರೆ. ನನಗೆ ಸ್ಕ್ಯಾನಿಂಗು, ಎಕ್ಸ್ರೇ ಯಾವ್ದಿದ್ರು ಕೂಡ ಬೆಂಗಳೂರಲ್ಲೇ ಮಾಡಿಸ್ಕೊಳ್ತೀನಿ, ಇಲ್ಲಿ ಕೇವಲ ನನಗೆ ಟ್ಯಾಬ್ಲೆಟ್ಸ್ ಅಷ್ಟೇ ಕೊಡ್ರಿ ಅನ್ನೋಂತ ಮಾತನ್ನ ಹೇಳ್ತಿದ್ದಾರೆ. ಹೀಗಾಗಿ ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅವರಿಂದ ಕೂಡ ಅವ್ರಿಗೆ ಹೇಳಿಸಿ ಒಂದಷ್ಟು ಚಿಕಿತ್ಸೆಗೆ ಏನು ಅಂದ್ರೆ ಸ್ಕ್ಯಾನಿಂಗ್ ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, ಬೇರೆ ಬೇರೆ ಚಿಕಿತ್ಸೆಗೆ ಸದ್ಯಕ್ಕೆ ಬಳ್ಳಾರಿಯಲ್ಲೇ ಮಾಡಿಸ್ಕೊಳ್ಳೋದ್ರ ಬಗ್ಗೆ ಹೇಳ್ಬಹುದು ಅನ್ನೋಂತ ಸಾಧ್ಯತೆ ಹೆಚ್ಚಾಗಿದೆ. ಎಲ್ಲೋ ಒಂದ್ ಕಡೆ ದರ್ಶನ್ ಅವರಿಗೆ ಕಳೆದ 1 ವಾರದಿಂದ ನಡೀತಕ್ಕಂಥ ವಿಚಾರಣೆ ಏನಿದೆ, ಬೇಲ್ ಅರ್ಜಿ ವಿಚಾರಣೆ ತಮ್ಮ ಪರವಾಗಿ ಆಗ್ಬೋದು, ಬೇಲ್ ಸಿಗ್ಬೋದು, ಸಾಧ್ಯವಾದಷ್ಟು ಬೇಗ ನಾನು ಹೊರಗಡೆ ಹೋಗಿ ಅಲ್ಲೇ ಚಿಕಿತ್ಸೆ ಪಡಿತೀನಿ ಅನ್ನೋಂತ ಮಾತನ್ನು ಕೂಡ ಅವ್ರಿಗೆ ಹೇಳ್ತಾ ಇದ್ದಾರೆ. ಹೀಗಾಗಿ ಬೆನ್ನು ಪ್ರಶ್ನೆ ಆಗುವವರೆಗೂ ಕೂಡ ದರ್ಶನ್ಗೆ ಅಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂಥ ಏನು ಜೈಲು ಸಿಬ್ಬಂದಿಗೂ ಒಂದಷ್ಟು ಇರಿಸುಮುರುಸಾಗ್ತಾ ಇದೆ ಅಂತ ಮಾತನ್ನ ಹೇಳ್ಬೋದಾಗಿದೆ. ಪ್ರಗತಿ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.